ನೀವು ಥಿಂಕ್ ಮಾಡ್ತೀರಾ, ನಾನು ಥಿಂಕ್ ಮಾಡ್ತೀನಿ, ಎಲ್ಲರೂ ಥಿಂಕ್ ಮಾಡ್ತಾರೆ. ಏನಂದ್ರೆ ಇಲ್ಲ ಗುರು ಇದು ಅಷ್ಟೇ ಸಾಲಲ್ಲ, ಬೆಂಗಳೂರಲ್ಲಿ ಏನಾದ್ರು ಮಾಡಬೇಕು, ಹೆಜ್ಜೆ ಇಡಕ್ಕಿಂತ ಮೊದಲು ನೋಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಇಡಕ್ಕಿಂತ ಮೊದಲು ನೋಡ್ತಾರೆ. ಅವಾಗ ನಾವೇನ್ ಮಾಡಿದ್ವಿ, ಇಲ್ಲ ನಮ್ದು ಇದು ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಲಿ ನೆಕ್ಸ್ಟ್ 1 year ನಾವು ಮಾಡಬೇಕು. ಅದೇನು ನಮಗೆ ನಮ್ಮ ರಿಲೇಟಿವ್ಸೇ ಹೇಳಿದ್ರು, ಏನ್ ಗುರು ನೀನು ರೋಡ್ ಮೇಲೆ ಜೋಳ ಮಾಡ್ತೀಯಲ್ಲ, ಏನ್ ಗುರು ನೀನು ಅಂತ. ಎಸ್ ಆಬ್ವಿಯಸ್ಲಿ ನಾವು ಜೋಳ ಮಾರೋರೆ, ನಾವು ಅದರಲ್ಲಿ ನಾವು ಎಸ್ಟೇಟ್ ಮಾಡ್ಕೋಂತ ಅವಶ್ಯಕತೆನೇ ಇಲ್ಲ. ನಾವು ನಂಬಿದ್ದು ಅಂದ್ರೆ ನಂಬಿಕೆ ಜಾಸ್ತಿ ಇತ್ತು ನಮ್ಮಲ್ಲಿ. ನಾವು ಮಾಡ್ತೀವಿ, ಒಂದಲ್ಲ ಒಂದಿನ ನಾವು ಬೆಳಿತೀವಿ, ನಾವು ಒಂದೇ ಒಂದು ಕಾನ್ಫಿಡೆನ್ಸ್ ಇಂದ ಬೆಳೆದಿರೋದು ಅಷ್ಟೇ. ಅದಕ್ಕೋಸ್ಕರ ಮಾಡೋರು ಏನೋ ಇರಲಿ, ಮಾಡ್ಬೇಕನ್ನೋ ಛಲ ಇದ್ದರೆ ಪಕ್ಕ ಆಗೇ ಆಗುತ್ತೆ. ಬ್ರ್ಯಾಂಡ್ ಮಾಡಕ್ ಬಂದವರು ದುಡ್ಡು ಮಾಡಕ್ಕಲ್ಲ, ದುಡ್ಡು ಬಂದೇ ಬರುತ್ತೆ ಒಂದಲ್ಲ ಒಂದಿನ. ನಮ್ಮ ಬ್ರ್ಯಾಂಡ್ ಉಳಿಬೇಕು, ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅನ್ನೋದು ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ನಾವು ಮಾಡ್ತೀವಿ ಸರ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ತೀರಾ ಸೈಡಲ್ಲಿ ಎಲ್ಲೂ ಹಾಕ್ಬೇಡ. ಹಾಯ್ ನಮಸ್ಕಾರ. ಕನಸು ಎಲ್ಲರೂ ಕಾಣ್ತಾರೆ, ಆದರೆ ಕೆಲವೊಬ್ಬರು ಮಾತ್ರ ಅದನ್ನು ಸಾಧಿಸ್ತಾರೆ. ಯಾಕಂದರೆ ಸಾಧನೆ ಒಂದು ಗಾಡಿ ಆದರೆ ಅಟಾಚಲನೇ ಅದ್ರ ಪೆಟ್ರೋಲ್. ಸೊ ಇವತ್ತು ನಮ್ಮ ವುಲ್ಫ್ ಮೈಂಡ್ ಯಾರು ಅಂದರೆ ನಮ್ಮ ಕರ್ನಾಟಕದ ಮೊದಲ ಜೋಳದ ಸ್ನ್ಯಾಕ್ ಬ್ರ್ಯಾಂಡ್ ಆದ ಮಿಸ್ಟರ್ ಆ್ಯಂಡ್ ಮಿಸ್ ಕಾರ್ನ್ನ ಓನರ್ ದುಂಡೇಶ್ ಶಿಮ್ಮಡ್ ಅವರು. ಬನ್ನಿ ಇವತ್ತು ಅವರಿಂದನೇ ಅವರ ಬ್ರ್ಯಾಂಡ್ ಬಿಲ್ಡಿಂಗ್ ಜರ್ನಿನ ಕೇಳಿ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ಕಾರ, ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಸರ್, ಚೆನ್ನಾಗಿದ್ದೀವಿ ಸರ್. ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಒಂದು ಯೂನಿಕ್ ಆಗಿ ಸ್ಟಾರ್ಟ್ ಮಾಡಿರೋ ಬ್ರ್ಯಾಂಡ್. ಯಾಕಂತಂದ್ರೆ ಜೋಳದಲ್ಲೇ ಬೇಸ್ ಆಗಿ ಇಟ್ಕೊಂಡು ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಾ, ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ದೀರಾ. ಹೇಗೆ, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? ಸರ್ ಆಕ್ಚುಲಿ ಏನಂದ್ರೆ ನಾವು ಮತ್ತೆ ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಂದ್ರೆ ಸ್ಟಾರ್ಟ್ ಮಾಡಿರೋದು ನಾನು ಮತ್ತೆ ನಮ್ಮ ಫ್ರೆಂಡು ಕೆ ಸೋಮಶೇಖರ್ ಅಂತೇಳಿ. ನಾವು ಸ್ಟಾರ್ಟ್ ಮಾಡಿ 2.5 years ಆಯ್ತು. July 18th, 2021 ಸ್ಟಾರ್ಟ್ ಮಾಡಿದ್ವಿ. ಇದು ಸ್ಟಾರ್ಟ್ ಆಗ್ಬೇಕು ಏನ್ ಕಾರಣ ಅಂದ್ರೆ ಆಕ್ಚುಲಿ ನಮ್ದು ಬೇಸಿಕಲಿ ನಾವು ಬೆಂಗಳೂರಿಗೆ ಬಂದಾಗ ಒಂದು 6 ವರ್ಷ ಆಯ್ತು ನಾವು ಬೆಂಗಳೂರಿಗೆ ಬಂದು. 17-18 ಬಂದ್ವಿ. ಅವಾಗ ನಮಗೆ ನಾರ್ಮಲ್ ರೂಟೀನ್ ನಮ್ದು ಯಾವ ತರ ಇತ್ತಂದ್ರೆ ನಾರ್ಮಲ್ 9 to 5 ಏನು ವರ್ಕ್ ಇರುತ್ತಲ್ಲ ಆ ತರ ವರ್ಕಲ್ಲಿ ಇತ್ತು. ಬಟ್ ಅದು ಏನಾಯ್ತು, ಅದಾದ್ರೆ ನಮ್ಗೆ ಏನೋ ಹೊಸದಾಗಿ ಮಾಡಬೇಕು, ಏನೋ ಒಂದು ಐಡೆಂಟಿಟಿ, ನಾವು ನಮ್ದೊಂದು ಐಡೆಂಟಿಟಿ ಇರಬೇಕು ಬೆಂಗಳೂರಲ್ಲಿ ಅನ್ನೋ ಒಂದು ರೀಸನ್ಗೋಸ್ಕರ ನಾವೇನ್ ಮಾಡಿದ್ವಿ, ನಾವು ನಮ್ಮ ಫ್ರೆಂಡ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಪ್ಲಾನ್ A, B, C, D ಅಂತ ಒಂದು 4-5 ಪ್ಲಾನ್ ಮಾಡಿದ್ವಿ. ಅದರಲ್ಲಿ ಪ್ಲಾನ್ A ಅಲ್ಲಿ ಏನಿತ್ತು, ಫಸ್ಟಿಗೆ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರಿ ಅಂತ ಬಂದ, ಅಂದ್ರೆ ನಾವು ಬೇಸಿಕಲಿ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸು, ನಾವು ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಂದ ನಾವು ಮೆಕ್ಯಾನಿಕಲ್ ಆಗಿ ಥಿಂಕ್ ಮಾಡಿದ್ವಿ. ಫಸ್ಟ್ ಮೆಕ್ಯಾನಿಕಲ್ ಅಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಏನಂದ್ರೆ ಒಂದು 15-20 ಲಕ್ಷ ಬೇಕು ಇನ್ವೆಸ್ಟ್ಮೆಂಟ್. ಎಸ್, ಜಾಸ್ತಿ ಬೇಕಾಯ್ತು. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ನಮಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಮೌಂಟ್ ಇಲ್ಲ. ಅವಾಗ ನಾವು ಥಿಂಕ್ ಮಾಡಿರೋದು ಏನಂದ್ರೆ, ಎಸ್ ಅದೊಂದು ಆಪ್ಷನ್ ಇರಲಿ, ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಾದರೂ ಮಾಡೋಣ ಅಂದಾಗ ಫುಡ್ ಅಂತ ಬಂತು ನಮಗೆ. ಫುಡ್ ಅಂದಾಗ ನಾವು ಮಾಡೋ ಕಾನ್ಸೆಪ್ಟ್ ಯುನಿಕ್ ಆಗಿರಬೇಕು, ಜನಕ್ಕೆ ರೀಚ್ ಆಗಬೇಕು, ಅದರಿಂದ ಹೆಲ್ದಿನೂ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಅನ್ನೋದು ಕಾರ್ನ್ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು 2 ವರ್ಷ ಕಾರ್ನ್ ಅಂದ್ರೆ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಕಂಪ್ಲೀಟ್ ಆಗಿ. ಕಾರ್ನ್ ಏನು ಅದರಿಂದ ಬೆನಿಫಿಟ್ಸ್ ಏನಿದೆ, ನೆಕ್ಸ್ಟ್ ಕಾರ್ನ್ ಎಲ್ಲಿ ಸಿಗುತ್ತೆ, ಯಾವ ತರ ಸಿಗುತ್ತೆ, ಹೆಂಗ್ ಕೊಡ್ಬೇಕು, ನಾವು ಯಾವ ತರ ವೆರೈಟೀಸ್ ಮಾಡಬೇಕು, ಆಲ್ ಓವರ್ ಬೆಂಗಳೂರೆಲ್ಲ ನೋಡಿದ್ವಿ ನಾವು. ಎಲ್ಲ ನೀವು ನಾರ್ಮಲಿ ಬೆಂಗಳೂರೆಲ್ಲ ನೋಡ್ತೀರಾ, ಚಿಕ್ಕ ಗಾಡಿ ಇರುತ್ತೆ, ಅದರಲ್ಲೇ ಒಂದು 5-6 ವೆರೈಟಿ ಮಾಡ್ಕೊಡ್ತಾರೆ. ಬಟ್ ನಮ್ದೇನಿತ್ತು ಕಾನ್ಸೆಪ್ಟು, ನಾವು ಜಾಸ್ತಿ ವೆರೈಟಿನ ಕೊಡೋಣ, ಬೆಸ್ಟ್ ಹೆಲ್ದಿ ಫುಡ್ ಕೊಡೋಣ ಅನ್ನೋದು ಅವಾಗ ಉತ್ಕೊಂಡಿರೋದೇ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಂತೇಳಿ. ಓಕೆ ಸರ್, ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಏನಕ್ಕೆ ಹೆಸರು ಅಂದ್ರೆ ನೀವು ನಿಮ್ಮ ಮಿಸಸ್ ಆ ಥರ ಅಲ್ಲ. ಎಸ್ ಆಬ್ವಿಯಸ್ಲಿ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಂತ ಬಂದಾಗ ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ಕಾರ್ತಿಕ್ ಅಂತೇಳಿ. ಅವರು ಇದೊಂದು ಬೆಸ್ಟ್ ಫ್ರೆಂಡ್, ವೆಲ್ ವಿಷರು. ಇದೇ ತರ ನಾವು ಒಂದು 10-15 ನೇಮ್ ಸೆಲೆಕ್ಟ್ ಮಾಡಿದ್ವಿ. ನಾವು ಫಸ್ಟಿಗೆ ನಾವು ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಗಿಂತ ಬಿಫೋರ್ ಕಾರ್ನ್ ಮ್ಯಾಜಿಕ್ ಅಂತ ಇಟ್ಟಿದ್ವಿ. ಕಾರ್ನ್ ಮ್ಯಾಜಿಕ್ ಅನ್ನೋದು ಆಲ್ರೆಡಿ ಶ್ರೀಲಂಕಾದಲ್ಲಿ ಎಕ್ಸಿಸ್ಟ್ ಇತ್ತು, ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವ್ರು ಆಲ್ರೆಡಿ ನೇಮು. ಇಂಡಿಯಾದಲ್ಲಿ ಆಲ್ರೆಡಿ ಕಾರ್ನ್ ಮ್ಯಾಜಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರು. ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಒಂದು 15 ದಿನಕ್ಕೆ ಅವ್ರು ನಮ್ಗೆ ಅಪ್ರೋಚ್ ಮಾಡೋದು ಶ್ರೀಲಂಕಾದಿಂದ, ಸರ್ ನಮ್ದು ಆಲ್ರೆಡಿ ಕಾರ್ನ್ ಮ್ಯಾಜಿಕ್ ಇದೆ, ನೀವೇನಾದ್ರೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದೆನ್ ನಾವು ನಿಮಗೆ ಏನ್ ಮಾಡ್ತೀವಿ, ಆಕ್ಷನ್ ತಗೋತೀವಿ ನೋಡಿ ಅಂದ್ರು. ದೆನ್ ಆಬ್ವಿಯಸ್ಲಿ ಇದ್ದನ್ನ ಬ್ರ್ಯಾಂಡ್ ನಾವ್ ಯಾಕೆ ಮಾಡ್ಬೇಕು, ನಮ್ದು ಸ್ವಂತ ಇರ್ಬೇಕಂತ ಮಾಡ್ತಿರೋರು. ಅವಾಗ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡಿದಾಗ ಅದು ಕಾರ್ನ್ ಟ್ರಕ್, ಫುಡ್ ಟ್ರಕ್, ಬೇರೆ ಬೇರೆ ವೆರೈಟೀಸ್ ಮಾಡಿದಾಗ ಮಿಸ್ಟರ್ ಕಾರ್ನ್ ಅಂತ ಬಂತು. ನಮ್ಮ ಫ್ರೆಂಡ್ ನಾವಾಗ ಟೀ ಕುಡಿಬೇಕಾದಾಗ ಅವ್ನು ಹೇಳಿದ, ಮಿಸ್ಟರ್ ಅಷ್ಟೇ ಯಾಕೆ, ದೆನ್ ಇಬ್ರು ಇರ್ಲಿ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಂದ್ರೆ ಅವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ದೆನ್ ಕ್ಯಾಚಿ ನೇಮ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾವೇನ್ ಮಾಡಿದ್ವಿ, ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಂತೇಳಿ ಅಲ್ಲಿ ಉಟ್ಕೊಳ್ಸಿರೋದು. ಓಕೆ, ಚೆನ್ನಾಗಿದೆ ಸರ್. ಮತ್ತೆ ಏನೇನ್ ವೆರೈಟೀಸ್ ಆಫ್ ಐಟಮ್ಸ್ ಸಿಗುತ್ತೆ ಸರ್ ನಮ್ಮಲ್ಲಿ? ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಲ್ಲಿ ಕಂಪ್ಲೀಟ್ 70 ವೆರೈಟೀಸ್ ಮಾಡ್ತೀವಿ. ಅದರಲ್ಲಿ ಸ್ಟೀಮ್ ಸೆಗ್ರಿಗೇಟ್ ಆಗುತ್ತೆ, ಸ್ಟೀಮ್ ಕಾರ್ನು, ಫ್ರೈಡ್ ಕಾರ್ನು, ಮತ್ತೆ ಕ್ಯಾಂಡಿ ಅಂತ. ಕ್ಯಾಂಡಿ ಅಂದ್ರೆ ಫುಲ್ ಜೋಳ ಬರುತ್ತೆ ಈ ತರ, ಅದನ್ನ ಸ್ಟೀಮ್ ಮಾಡಿ ಅದಕ್ಕೆ ಮಸಾಲ ಅಪ್ಲೈ ಮಾಡ್ಕೊಡ್ತೀವಿ. ಫ್ರೈಡ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿದ್ದಾಗೆ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಇದನ್ನ ಸ್ಟೀಮ್ ಅಂದ್ರೆ ಸ್ಟೀಮ್ ಮಾಡಿ ಆಮೇಲೆ ಫ್ರೈ ಮಾಡಿ ಮಸಾಲೆ ಹಾಕೊಡ್ತೀವಿ. ಆಲ್ಮೋಸ್ಟ್ ಸ್ಟೀಮ್ ಕಾರ್ನ್ ಸಿಗುತ್ತೆ. ಓಕೆ ಸರ್, ಇನಿಷಿಯಲ್ ಆಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಏನೇನು ನಿಮ್ ಸ್ಟ್ರಗಲ್ ಚಾಲೆಂಜಸ್ ಇತ್ತು ಇದು ಸ್ಟಾರ್ಟ್ ಮಾಡ್ಬೇಕು? ಯಾಕಂದ್ರೆ ನೀವು ಫುಲ್ ನಾನ್ ಫುಡ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿದ್ದು ಅಂತ ಹೇಳಿದ್ರೆ. ಎಕ್ಸಾಕ್ಟ್ಲಿ.
ಹೇಗೆ ಏನೇನು ಚಾಲೆಂಜಸ್ ಇತ್ತು ಸರ್ ನಿಮಗೆ? ಚಾಲೆಂಜಸ್ ಅಂದ್ರೆ ನಮಗೆ ನಾವು ಬಹಳ ಚಾಲೆಂಜಸ್ ಫೇಸ್ ಮಾಡಿದೀವಿ ನಾವು ಫುಡ್ ಟ್ರಕ್ ಮಾಡಿದಾಗ. ಯಾಕಂದ್ರೆ ನಾವು ಫುಡ್ ಟ್ರಕ್ ತಗೊಂಡು ಅದಕ್ಕೆ ನಾವು ಒಂದು ಮಿನಿಮಮ್ ಅಂದ್ರೆ ಒಂದು 3 to 4 lakhs ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಜಾಬ್ ಮೇಲೆ ನಾವು ಲೋನ್ ತಗೊಂಡು ನಾವು ವರ್ಕಿಂಗ್ ಇಂಜಿನಿಯರ್ಸ್ ಆಗಿ ಮಾಡ್ತೀವಿ, ಅಂದ್ರೆ ವರ್ಕ್ ಮಾಡ್ಕೊತ ಮಾಡ್ತಾ ಇದ್ವಿ. ಎಸ್, ಇದನ್ನೊಂದು ಪ್ಯಾಷನ್ ತರ ಮಾಡ್ತಾ ಇದ್ವಿ, ಪಾರ್ಟ್ ಟೈಮ್ ಆಗಿ ಪ್ಯಾಷನ್ ತರ ಮಾಡ್ತಾ ಇದ್ವಿ. ಅವಾಗ ನಾವು ಲೋನ್ ತಗೊಂಡು ಮಾಡ್ಬೇಕಾದಾಗ ನಮಗೊಂದು ಕಾನ್ಫಿಡೆನ್ಸ್ ಇತ್ತು. ಏನಂದ್ರೆ ಈಗ ಎಲ್ಲರೂ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡ್ತಾರೆ, ನೀವು ಥಿಂಕ್ ಮಾಡ್ತೀರಾ, ನಾನು ಥಿಂಕ್ ಮಾಡ್ತೀನಿ, ಎಲ್ಲರೂ ಥಿಂಕ್ ಮಾಡ್ತಾರೆ. ಏನಂದ್ರೆ ಇಲ್ಲ ಗುರು, ಇದು ಅಷ್ಟೇ ಸಾಲಲ್ಲ, ಬೆಂಗಳೂರಲ್ಲಿ ಏನಾದ್ರು ಮಾಡಬೇಕು, ಹೆಜ್ಜೆ ಇಡಕ್ಕಿಂತ ಮೊದಲು ನೋಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಇಡಕ್ಕಿಂತ ಮೊದಲು ನೋಡ್ತಾರೆ. ಅವಾಗ ನಾವೇನ್ ಮಾಡಿದ್ವಿ, ಇಲ್ಲ ನಮ್ದು ಇದು ಫೇಲ್ಯೂರ್ ಆಗಲಿ ಸಕ್ಸಸ್ ಆಗಲಿ ನೆಕ್ಸ್ಟ್ 1 year ನಾವು ಮಾಡಬೇಕು. ಅದೇನಾದ್ರು ನೆಕ್ಸ್ಟ್ ಅದು ಫೇಲ್ಯೂರ್ ಆದ್ರೂ ಓಕೆ, ನೆಕ್ಸ್ಟ್ ನಮಗೆ ಅದಿಲ್ಲ ಅಂದ್ರೆ ಮತ್ತೆ ಪ್ಲಾನ್ ಮಾಡಿದ್ವಿ ನಾವು. ಹೌದಾ? ಪ್ಲಾನ್ ಮಾಡಿದ್ವಿ. ಇಲ್ಲ ಅದಿಲ್ಲ ಅಂದ್ರೆ ನಾವು ಪ್ಲಾನ್ ಬಿ ಹೋಗಿದ್ವಿ. ಆ ತರ ಅಂದ್ಮೇಲೆ ನಾವು ಇದನ್ನ ಸ್ಟಾರ್ಟ್ ಮಾಡ್ಬೇಕಾದಾಗ ಎಷ್ಟು ವರೀಸ್ ಬಂತು ನಮಗೆ. ಎಸ್, ನಾವು ಅಬ್ವಿಯಸ್ಲಿ ನಾವು ರೋಡ್ ಸೈಡ್ ಮಾಡ್ತಾ ಇದೀವಿ ಅಂದ್ಮೇಲೆ ನಮಗೆ ನಮ್ಮ ರಿಲೇಟಿವ್ಸ್ ಹೇಳಿದ್ರು, ಏನ್ ಗುರು ನೀನು ರೋಡ್ ಮೇಲೆ ಜೋಳ ಮಾರ್ತೀಯಲ್ಲ, ಏನ್ ಗುರು ನೀನು ಅಂತ. ಎಸ್, ಆಬ್ವಿಯಸ್ಲಿ ನಾವು ಜೋಳ ಮಾರೋರೆ, ನಾವು ಅದರಲ್ಲಿ ನಾವು ಎಸ್ಟೇಟ್ ಮಾಡ್ಕೋಂತ ಅವಶ್ಯಕತೆನೇ ಇಲ್ಲ. ಎಷ್ಟೋ ಜನ ಹೇಳಿದ್ರು 1 year ನಾವು ಕಂಪ್ಲೀಟ್ ಒಂದು 6 to 7 months ಕಂಪ್ಲೀಟ್ ನಾವು ಅದ್ರ ಮೇಲೆ ಎಫರ್ಟ್ ಹಾಕಿ, ಅದಾದ ನಂತರ ಸೋಷಿಯಲ್ ಮೀಡಿಯಾದಿಂದ ರೆಕಗ್ನೈಸ್ ಮಾಡಿ ನಮ್ಮನ್ನ ಪ್ರಮೋಟರ್ಸ್ ಎಲ್ಲ ಹೆಲ್ಪ್ ಮಾಡಿ ನಮಗೆ ಇಲ್ಲಿ ತನ ನಾವು ಕಾರ್ಟಿಂದ ಆ ಫುಡ್ ಕಾರ್ಟ್ ಅಲ್ಲಿ ಕಾರ್ಟಿಂದ ನಾವು ಈಗ ಶಾಪ್ ಮಾಡಿದ್ವಿ ಸರ್. ಓಕೆ, ನೈಸ್ ಸರ್. ಮತ್ತೆ ಈ ರಾ ಮೆಟೀರಿಯಲ್ಸ್ ಎಲ್ಲ ಹೇಗೆ ಸಪ್ಲೈ ಮಾಡ್ಕೊಂತೀರಾ ಸರ್? ಯಾಕಂದ್ರೆ ಜೋಳ ಡೈರೆಕ್ಟ್ ಎಲ್ಲಿಂದ ಸಪ್ಲೈ ಆಗುತ್ತೆ? ನಮಗೆ ಜೋಳ ಡೈರೆಕ್ಟ್ ಆಗಿ ನಾವು ರೈತರಿಂದನೇ ತರಿಸೋದು. ನಾವು ಡೇ ಬೈ ಡೇ ತರಿಸ್ತೀವಿ ಕಂಪ್ಲೀಟ್ ಆಗಿ, ನಮಗೆ ದಿನದಿಂದ ದಿನ ಬರುತ್ತೆ. ಅದಕ್ಕೆ ಆ ಕಾರ್ನಲ್ಲಿ ಅಷ್ಟು ಫ್ರೆಶ್ನೆಸ್ ಇರೋದು. ನಿಮಗೆ ಏನು ಲೈಕ್ ಸ್ಟೋರ್ ಗೇರ್ ಎಲ್ಲ ಮಾಡಿರಿ? ಸ್ಟೋರ್ ಗೇರ್ ಮಾಡಲ್ಲ, ಡೇ ಬೈ ಡೇನೆ ತರಿಸೋದು ಸರ್. ಓಕೆ. ಮತ್ತೆ ಈ ಕ್ವಾಲಿಟಿ ಡೇ 1 ಇಂದ ಅಲ್ಲಿ ನೀವು ಫುಡ್ ಟ್ರಕ್ ಅಲ್ಲಿ ಏನ್ ಇಟ್ಕೊಂಡಿದ್ರು ಇವತ್ತವರೆಗೂ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಏನ್ ಸರ್ ಇದು ಸೀಕ್ರೆಟ್? ಏನ್ ಸೀಕ್ರೆಟ್ ಅಂದ್ರೆ ಏನಿಲ್ಲ ಸರ್, ಫ್ರೆಶ್ ಫುಡ್ ಕೊಡಬೇಕು. ನಾವು ಬ್ರ್ಯಾಂಡ್ ಮಾಡಕ್ ಬಂದವರು ದುಡ್ಡು ಮಾಡಕ್ಕಲ್ಲ, ದುಡ್ಡು ಬಂದೇ ಬರುತ್ತೆ ಒಂದಲ್ಲ ಒಂದಿನ. ನಮ್ಮ ಬ್ರ್ಯಾಂಡ್ ಉಳಿಬೇಕು, ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅನ್ನೋದು ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ನಾವು ಮಾಡ್ತೀವಿ ಸರ್ ಅಷ್ಟೇ. ನಿಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಏನಾರು ಇತ್ತ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದಾಗ? ಇಲ್ಲ ಸರ್, ಏನು ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅಂತೇನಿಲ್ಲ. ಬಟ್ ನಾವು ಯಾವ ತರ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಎಫರ್ಟ್ ಏನಿತ್ತಲ್ಲ, ನಾವು ನಂಬಿದ್ದು ಅಂದ್ರೆ ನಂಬಿಕೆ ಜಾಸ್ತಿ ಇತ್ತು ನಮ್ಮಲ್ಲಿ. ನಾವು ಮಾಡ್ತೀವಿ, ಒಂದಲ್ಲ ಒಂದಿನ ನಾವು ಬೆಳಿತೀವಿ, ಒಂದೇ ಒಂದು ಕಾನ್ಫಿಡೆನ್ಸ್ ಇಂದ ಬೆಳೆದಿರೋದು ಅಷ್ಟೇ. ಮತ್ತೆ ನೀವು ಫುಡ್ ಟ್ರಕ್ ಇಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಇವಾಗ ಸ್ಟೋರ್ ಲೆವೆಲ್ ವರ್ಗೂ ಬಂದಿದ್ದೀರಾ. ಸೊ ಎಷ್ಟೆಷ್ಟು ಸ್ಟೋರ್ಸ್ ಇದೆ ಸರ್ ಅಕ್ರಾಸ್ ಬೆಂಗಳೂರು? ಹೌದು, ನಮ್ದು ಹೋಮ್ ಬ್ರಾಂಚ್ ಅಂತೇಳಿ ವಿವಿಪುರಮ್, ನೆಕ್ಸ್ಟ್ ನಮ್ದು 2nd ರಾಜಾಜನಗರ, ನೆಕ್ಸ್ಟ್ 3rd ನಾಗರಬಾವಿ, ಈಗ ರೀಸೆಂಟ್ಲಿ 4th ವಿಜಯನಗರದಲ್ಲಿ ಒಂದು ಓಪನ್ ಮಾಡಿದ್ವಿ ಸರ್. ನೈಸ್ ಸರ್. ಸರ್ ಮತ್ತೆ ಇನ್ನೊಂದು, ಕ್ವಾಲಿಟಿಗೆ ಏನು ಕಾಂಪ್ರಮೈಸ್ ಇಲ್ಲದೆ ಮಾಡ್ತೀವಿ ಅಂತಂದ್ರೆ ಬೇರೆ ಕಡೆ ದೊಡ್ಡ ಹೈ ಪ್ರೈಸ್ ಇಡ್ತಾರೆ. ಸೊ ನಿಮ್ಮ ಪ್ರೈಸಿಂಗ್ ಸ್ಟ್ರಾಟಜಿ ಹೇಗೆ ಸರ್? ಪ್ರೈಸಿಂಗ್ ಸ್ಟ್ರಾಟಜಿ ಅಂದ್ರೆ ಸರ್, ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿಂತಾರೆ. 3 years ಅಥವಾ 2 years 1 year ಇಂದ ಹಿಡಿದು 70 years ವರೆಗೂ ತಿಂತಾರೆ. ನಮ್ದೇನಿರೋದಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ಅಫೋರ್ಡೆಬಲ್ ಮಾಡಬೇಕು. ನಮಗೆ ಪ್ರಾಫಿಟ್ ಅಲ್ಲಿ ಕಡಿಮೆ ಸಿಗ್ಲಿ ಪರವಾಗಿಲ್ಲ, ಬಟ್ ನಾವು ಡೇ 1 ಇಂದ ಏನ್ ಪ್ರೈಸ್ ಇತ್ತಲ್ಲ ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿ 2.5 ವರ್ಷ ಆಯ್ತು, ಅದೇ ಪ್ರೈಸ್ ಮೇಂಟೈನ್ ಮಾಡಿದ್ವಿ. 1 ರೂಪಾಯಿನೂ ವೇರಿಯೇಷನ್ ಮಾಡಿಲ್ಲ ನಾವು. ಓಕೆ. ಡೇ 1 ಎಕ್ಸ್ಪೀರಿಯನ್ಸ್ ನೆನಪಿದ್ಯಾ? ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಹೆಂಗ್ ಆಗಿತ್ತು ಅವತ್ತು ನೆನಪಿದ್ಯಾ? ಅದನ್ನ ಮರೆಯಕ್ ಆಗಲ್ಲ. ಯಾಕಂದ್ರೆ ಲೈಫ್ ಅಲ್ಲಿ ನಮಗೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ದೆನ್ ಡೆಫಿನೆಟ್ಲಿ ಅದು July 18th 2021 ಸ್ಟಾರ್ಟ್ ಮಾಡಿದ ಡೇ ಯಾವ ತರ ಇತ್ತು ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾವ ತರ ರನ್ ಆಗುತ್ತೆ, ಯಾವ ತರ ಮೂವ್, ಇದು ಫಸ್ಟ್ ನಮ್ಮ ಇಂಡಿಯಾದಲ್ಲಿ ನಾವು ಈ ತರ ಮಾಡ್ತಿರೋದು ಫಸ್ಟ್. ಇಷ್ಟು ವೆರೈಟೀಸ್ ಅಲ್ಲಿ ಅಂದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇದ್ದಿದ್ದಿಲ್ಲ, ಯಾವ ತರ ಸ್ಟಾರ್ಟ್ ಆಗುತ್ತೆ, ಯಾವ ತರ ಮೂವ್ ಆಗುತ್ತೆ ಅಂತೇಳಿ. ಎಲ್ಲ ಇನಾಗ್ರೇಷನ್ ಎಲ್ಲ ಆಯ್ತು, ನಮ್ಮ ಬ್ರದರ್ ಬಂದು ರಿಬ್ಬನ್ ಕಟ್ ಮಾಡಿ ಎಲ್ಲ ಆಯ್ತು, ಸ್ಟಾರ್ಟ್ ಮಾಡಿದ್ವಿ. ಯಾರು ಜನ ಇಲ್ಲ, ಗೊತ್ತಿಲ್ಲಲ್ಲ ಜನಕ್ಕೆ ಏನು ಹೊಸದು ಅಂತೇಳಿ. ದೆನ್ ಎಲ್ಲರೂ ಕಾರ್ನ್ ಅಂದ್ರೆ ಎಲ್ಲ ಹೆದರಿಕೆ ಎಲ್ಲರಿಗೂ. ಏನ್ ಗುರು ಈ ತರ ದೊಡ್ಡ ಅಂದ್ರೆ ಕಾರ್ನ್ ಗಾಡಿ, ಸಣ್ಣ ಗಾಡಿ ನೋಡಿದವರು ದೊಡ್ಡ ಗಾಡಿ ಆದ್ಮೇಲೆ ಸ್ವಲ್ಪ ಭಯ ಅವ್ರಿಗೆ, ಜಾಸ್ತಿ ಪ್ರೈಸ್ ಇರುತ್ತೇನೋ, ಯಾವ ತರ ಇರುತ್ತೆ, ಏನಿರುತ್ತೆ ಅಂತೇಳಿ. ದೆನ್ ಅವಾಗ ನಮಗೆ ಥಿಂಕಿಂಗ್, ಜನ ಬರೋರು ನಾವು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡೋರು, ಸರ್ ಈ ತರ ಇದೆ. ಅವಾಗ ಒಂದು 30 ವೆರೈಟೀಸ್ ಸ್ಟಾರ್ಟ್ ಮಾಡಿದ್ವಿ. ಒಂದು 25 to 30 ವೆರೈಟೀಸ್ ಇತ್ತು. ಎಕ್ಸ್ಪ್ಲೇನ್ ಮಾಡೋರು, ಸರ್ ಸ್ಟೀಮ್ ಅಂದ್ರೆ ಈ ತರ ಬರುತ್ತೆ, ಫ್ರೈಡ್ ಅಂದ್ರೆ ಈ ತರ ಬರುತ್ತೆ, ಕ್ಯಾಂಡಿ ಈ ತರ ಬರುತ್ತೆ. ಅವರು ಫ್ರೈಡ್ ಎಲ್ಲ ಕೇಳೇ ಇಲ್ಲ ಅವರೆಲ್ಲ. ಅಂದ್ರೆ ಫ್ರೈಡ್ ಸಿಗೋದೆಲ್ಲ ಬಾರ್ಬಿಕ್ಯೂ ನೇಷನ್, ರೆಸ್ಟೋರೆಂಟ್ಸ್, ಪಬ್, ಬಾರ್ ಅಂದ್ಮೇಲೆ ದೆನ್ ಹೊರಗಡೆ ಜನಕ್ಕೆ ಅಷ್ಟೆಲ್ಲ ಐಡಿಯಾ ಇದ್ದಿದ್ದಿಲ್ಲ. ಅವಾಗ ಅವರೆಲ್ಲ ಬರೋರು, ಗುರು 50 ರೂಪಾಯಿ ಕ್ರಿಸ್ಪಿ ಕಾರ್ನ್, ನಾವು ಊಟನೇ ಆಗುತ್ತಲ್ಲ ಮಧ್ಯಾಹ್ನ ಊಟ, ಇದೇನು ಗುರು ಇಷ್ಟು ಕೊಟ್ಟು ನಾವು ತಿನ್ಬೇಕಾ ಅನ್ನೋ ಆ ಲೆವೆಲ್ ಅಲ್ಲಿ ಮೆಂಟಾಲಿಟಿಯಲ್ಲಿ ಇದ್ರು ಜನ. ಗೊತ್ತಿಲ್ಲಲ್ಲ ಅವ್ರಿಗೆ, ಗೊತ್ತಿರೋದನ್ನ ನಾವು ಗೊತ್ತಿಲ್ಲಾರ್ದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದ ಮೇಲೆ ನಮಗೆ ಡಿಫಿಕಲ್ಟೀಸ್ ಬಹಳ ಇತ್ತು. ಒಂಥರ ಮಜಾ ಇತ್ತು ಮಾಡಿದ್ದೆಲ್ಲ. ಮತ್ತೆ ಒಂದ್ಸಲ ಅವ್ರದ್ದು ತಿಂದ ಮೇಲೆ ಮಾರ್ಕೆಟಿಂಗ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನಾಯ್ತು, ಒಬ್ಬರಿಂದ ಇನ್ನೊಬ್ರು, ಅವರಿಂದ ಮತ್ತೊಬ್ರು ಅಂತೇಳಿ ಆ ತರ ತಿಂದ್ಮೇಲೆ ಟೇಸ್ಟ್ ಹತ್ತಿದ್ಮೇಲೆ ಜನ ಬರಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಫೈನಲ್ ಆಗಿ ಯೂತ್ ಗಳಿಗೆ ಈಗ ಆಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಬರಬೇಕು ಅನ್ಕೊಂಡಿರೋ ನಿಮ್ ತರ ಪ್ಯಾಷನ್ ಆಗಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ನನ್ನ ಕಡೆಯಿಂದ ಏನು ಒಂದು ಅವ್ರಿಗೆ ಒಂದು
ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜನ ಎಲ್ಲರೂ ಈಗ ಒಂದಕ್ಕೆ ಸ್ಟಿಕ್ ಆನ್ ಆಗ್ತಾರೆ. ನನಗೆ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನೆಕ್ಸ್ಟ್ ಡಿಗ್ರಿ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಇದ್ದವರು ನನಗೆ ಅದೇ ಜಾಬ್ ಸಿಗಬೇಕು, ಇದೇ ಜಾಬ್ ಸಿಗಬೇಕು ಅಂತೇಳಿ ಅದಕ್ಕೆ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅದು ಸಿಗ್ಲಿಲ್ಲ ಅಂದ್ರೆ ಜನ ಅವಾಗ ಇಲ್ಲ ಗುರು ಆಗ್ಲಿಲ್ಲ ನನ್ನ ಕಡೆ, ಆಗಲ್ಲ ಅನ್ನೋದು ಫೀಲ್ ಬಂದ್ಬಿಡುತ್ತೆ. ಎಸ್, ನಾನು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ರೂ ಕೂಡ ನಾನು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಿದ್ದೆ. ಆಸ್ ಎ ಇಂಜಿನಿಯರ್ ಆಗಿ ನಾನು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಮಾಡಿದಾಗ ದೆನ್ ನನಗೆ ಅವಾಗ ಟೈಮ್ ಸಿಕ್ತು. ನನಗೆ ಒಂದು ಯುಟಿಲೈಸೇಷನ್ ಯಾವ ತರ ಆಗುತ್ತೆ ಅಂದ್ರೆ, ನಾವು ಮೆಕ್ಯಾನಿಕಲ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದಾಗ ಟೈಮ್ ಸಿಕ್ಕಾಗ ನಾ ಇದಕ್ಕೆ ಕೊಟ್ಟೆ ಟೈಮನ್ನು. ಅದಕ್ಕೋಸ್ಕರ ಮಾಡೋರು ಏನೋ ಇರಲಿ, ಮಾಡ್ಬೇಕನ್ನೋ ಛಲ ಇದ್ದರೆ ಪಕ್ಕ ಆಗೇ ಆಗುತ್ತೆ ಸರ್. ನೈಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ದುಂಡೇಶ್ ಚಿಮ್ಮಡ್ ಅಂತೇಳಿ, ಫಸ್ಟ್ ಫೌಂಡರ್ ಆಫ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್. ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ, ವುಲ್ಫ್ ಮೈಂಡ್ಸ್ ಅಂತೇಳಿ. ಎಲ್ಲರೂ ಅದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ಥರ ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ ಮೇಡಮ್, ನಮಸ್ತೆ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಗೌರಿ. ಓಕೆ, ಮತ್ತೆ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಏನಕ್ಕೆ ಬರ್ತೀರಾ, ಯಾವಾಗ ಬರ್ತೀರಾ, ನಿಮ್ ಫೇವ್ರೇಟ್ ಇದು? ಹೌದು, ಫೇವ್ರೆಟ್, ಚೆನ್ನಾಗಿರುತ್ತೆ, ತಿನ್ನೋದು. ಮತ್ತೆ ಏನೇನು ಐಟಮ್ಸ್ ನಿಮ್ಗೆ ಇಲ್ಲಿ ಇಷ್ಟ? ಪೆರಿ ಪೆರಿ ಇಷ್ಟ. ಹೌದಾ, ತುಂಬಾ ಇಷ್ಟ. ಓಕೆ, ಸೂಪರ್, ಥ್ಯಾಂಕ್ ಯು.